ಭಾರತದ ಇತಿಹಾಸ. ಭಾರತದ ಪ್ರಾಗೈತಿಹಾಸ ಕಾಲ. ಲಿಖಿತ ಆಧಾರವಿರುವ ಇತಿಹಾಸಕ್ಕೂ ಹಿಂದಿನ ಇತಿಹಾಸವೇ ಪ್ರಾಗೈತಿಹಾಸ ಕಾಲ. ಪ್ರಾಗೈತಿಹಾಸದ ಎರಡು ಪ್ರಮುಖ ಘಟ್ಟಗಳು ಶಿಲಾಯುಗ ಮತ್ತು ಲೋಹಯುಗ. ವಿಜ್ಞಾನಿಗಳ ಅಭಿಪ್ರಾಯದಲ್ಲಿ ಭೂಮಿಯ ಉಗಮ ಆದದ್ದು ಮಹಾಸ್ಫೋಟದಿಂದ, ಬಿಗ್ ಬ್ಯಾಂಗ್ ಥಿಯರಿ. ಭೂಮಿಯು ರೂಪ ತಾಳಿತೆಂದು ಅಂದಾಜು ಮಾಡಿರುವ ಕಾಲ ಸುಮಾರು 460 ಕೋಟಿ ವರ್ಷ. ಭೂಮಿಯ ಮೇಲೆ ಜೀವಸೃಷ್ಟಿಯಾದ ಕಾಲ ಸುಮಾರು 70 ಕೋಟಿ ವರ್ಷಗಳ ಹಿಂದೆ. ಭೂಮಿಯ ಮೇಲೆ ಕಾಣಿಸಿಕೊಂಡ ಪ್ರಥಮ ಜೀವಿ ಅಮೀಬಾ. ಅಮೀಬಾ ಒಂದು ಏಕಕೋಶ ಜೀವಿ. ಮಾನವನ ವಿಕಾಸಕ್ಕೆ ಕಾರಣವಾದ ಜೀವಿಗಳು ಭೂಮಿಯ ಮೇಲೆ ಕಾಣಿಸಿಕೊಂಡಿದ್ದು ಸುಮಾರು 30 ಲಕ್ಷ ವರ್ಷಗಳ ಹಿಂದೆ. ಮಾನವ ಚತುರ ಕಲೆಯನ್ನು ತನ್ನದಾಗಿಸಿ ಪರಿಕರ ಬಳಸಲು ಆರಂಭಿಸಿದ್ದೇ ಮಾನವನ ಉದಯದ ಕಾಲ. ಮಾನವನ ಉದಯದ ಕಾಲ ಪ್ರಾರಂಭವಾದದ್ದು 5 ಲಕ್ಷ ವರ್ಷಗಳ ಹಿಂದೆ. ಬರಹವು ಬಳಕೆ ಬಂದಿದ್ದು ಸುಮಾರು 5000 ವರ್ಷಗಳ ಹಿಂದೆ. ಪ್ರಾಗೈತಿಹಾಸ ಕಾಲ ಅರಿಯುವುದು ಮತ್ತು ಗುರುತಿಸುವುದಕ್ಕೆ ಆಧಾರ ಆಗಿನ ಮಾನವ ಬಳಸುತ್ತಿದ್ದ ಸಾಧನಗಳಿಂದ. ಲಿಖಿತ ಆಧಾರಗಳು ಸಿಗದೇ ಇರುವ ಇತಿಹಾಸ ಕಾಲ ಪ್ರಾಗೈತಿಹಾಸ ಕಾಲ. ಲಿಖಿತ ಆಧಾರಗಳು ಸಿಗುವ ಕಾಲ ಇತಿಹಾಸ ಕಾಲ. ಶಿಲಾಯುಗದ 3 ಹಂತಗಳು: ಹಳೆ ಶಿಲಾಯುಗ, ಪ್ಯಾಲಿಯೋಲಿಥಿಕ್ ಏಜ್, ಸೂಕ್ಷ್ಮ ಶಿಲಾಯುಗ, ಮೈಕ್ರೋಲಿಥಿಕ್ ಏಜ್, ನವ ಶಿಲಾಯುಗ, ನಿಯೋಲಿಥಿಕ್ ಏಜ್. ಲೋಹಯುಗದ ವಿಧಗಳು: ತಾಮ್ರ ಯುಗ, ಚಾಲ್ಕೋಲಿಥಿಕ್ ಏಜ್ ಮತ್ತು ಕಬ್ಬಿಣ ಯುಗ, ಐರನ್ ಏಜ್. ಹಳೆಯ ಶಿಲಾಯುಗಕ್ಕೆ ಕಾರಣರಾದವರು ಮನುಷ್ಯರಿಗಿಂತ ಭಿನ್ನವಾದ ಕಪಿಮಾನವರು. ಹಳೆ ಶಿಲಾಯುಗದ ಜನ ವಾಸಿಸುತ್ತಿದ್ದುದು ಗುಹೆಗಳು, ಮರದ ಪೊದೆ ಮತ್ತು ಕಲ್ಲಾಸರೆಯಲ್ಲಿ. ಹಳೆ ಶಿಲಾಯುಗದ ಜನ ವಾಸಿಸುತ್ತಿದ್ದುದು ಗುಹೆಗಳು, ಮರದ ಪೊದೆ ಮತ್ತು ಕಲ್ಲಾಸರೆ. ಮಾನವನ ಬೌದ್ಧಿಕ ಹೆಸರು ಹೋಮೋಸೇಪಿಯನ್ಸ್. ಬೌದ್ಧಿಕ ಮಾನವನು ಭೂಮಿಯ ಮೇಲೆ ಕಾಣಿಸಿಕೊಂಡಿದ್ದು 40,000 ವರ್ಷಗಳ ಹಿಂದೆ. ಹಳೆ ಶಿಲಾಯುಗದ ಜನ ಬೇಟೆಗಾಗಿ ಬಳಸುತ್ತಿದ್ದ ಆಯುಧಗಳು ನಿಸರ್ಗದಲ್ಲಿನ ಚೂಪು ಮತ್ತು ಮೊನಚಾದ ಕಲ್ಲುಗಳು. ಹಳೆಯ ಶಿಲಾಯುಗದ ನೆಲೆಗಳು ಕಂಡುಬರುವ ಸ್ಥಳಗಳು ಸೋಹನ್ ಮತ್ತು ಬಿಯಾಸ್ ನದಿ ಕಣಿವೆಗಳು, ಉತ್ತರ ಪ್ರದೇಶದ ಮಿರ್ಜಾಪುರ್, ಮಧ್ಯಪ್ರದೇಶ ನರ್ಮದಾ ಕಣಿವೆ, ಮದ್ರಾಸಿನ ಅತ್ತಿರಂಪಕ್ಕ. ಕರ್ನಾಟಕದಲ್ಲಿ ಹಳೆ ಶಿಲಾಯುಗದ ನೆಲೆಗಳು ದೊರೆತಿರುವ ಸ್ಥಳಗಳು ಹುರಾಸಗಿ, ಅನಗವಾಡಿ, ಗಿಬ್ಬನಹಳ್ಳಿ, ನಿಮ್ಸೂರು. ಕರ್ನಾಟಕದಲ್ಲಿ ಸೂಕ್ಷ್ಮ ಶಿಲಾಯುಗದ ಕೇಂದ್ರಗಳು ಬೆಂಗಳೂರು ಬಳಿಯ ಜಾಲಹಳ್ಳಿ, ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು. ನವ ಶಿಲಾಯುಗದ ನೆಲೆಗಳು ಬಲೂಚಿಸ್ತಾನ್ ಮತ್ತು ಕಾಶ್ಮೀರ. ಕಲ್ಲಿನ ಆಯುಧಗಳಿಗೆ ನಿರ್ದಿಷ್ಟ ರೂಪ ಬಂದಿದ್ದು ನವ ಶಿಲಾಯುಗದಲ್ಲಿ. ನವ ಶಿಲಾಯುಗದ ಆಯುಧಗಳು ಹರಿತವಾದ ಕೊಡತಿ, ಬಾಚಿ ಮತ್ತು ಹೆರೆವ ಸಾಧನಗಳು. ನವಶಿಲಾಯುಗದ ನೆಲೆಗಳು ಬಲೂಚಿಸ್ತಾನ್, ಕಾಶ್ಮೀರ, ಅಸ್ಸಾಂ. ಭಾರತದಲ್ಲಿ ನವಶಿಲಾಯುಗದ ಕಾಲ ಸುಮಾರು ಕ್ರಿಸ್ತಪೂರ್ವ 3000 ರಿಂದ 1000. ಕರ್ನಾಟಕ ಬಿಟ್ಟರೆ ರಾಗಿ ಬೆಳೆಯುವ ಮತ್ತೊಂದು ದೇಶ ಆಫ್ರಿಕಾ. ಹೊಸ ಶಿಲಾಯುಗದ ಜನರ ಮೊದಲ ಸಂಗಾತಿ ಕಾಡುನಾಯಿ. ಹೊಸ ಶಿಲಾಯುಗದ ಆಯುಧ ವಿಶೇಷತೆ ಮೊನಚು ಅಂಚಿನ ಹೊಳಪಾದ ಆಯುಧ. ಶವ ಸಂಸ್ಕಾರ ರೂಢಿಗೆ ಬಂದ ಕಾಲ ಹೊಸ ಶಿಲಾಯುಗದ ಕಾಲ. ಹೊಸ ಶಿಲಾಯುಗದ ಕರ್ನಾಟಕದಲ್ಲಿನ ಕೇಂದ್ರಗಳು ಹಾವೇರಿ ಜಿಲ್ಲೆಯ ಹಳ್ಳೂರು, ಬಳ್ಳಾರಿ ಜಿಲ್ಲೆಯ ತೆಕ್ಕಲಕೋಟೆ ಮತ್ತು ಸಂಗನಕಲ್ಲು, ಮೈಸೂರು ಜಿಲ್ಲೆಯ ಟಿ. ನರಸೀಪುರ, ಗುಲ್ಬರ್ಗಾ ಜಿಲ್ಲೆಯ ಕೆಡ್ಕಲ್. ಹೊಸ ಶಿಲಾಯುಗದ ಜನರ ಪ್ರಾರಂಭದ ಆಹಾರ ಧಾನ್ಯಗಳು ಗೋಧಿ, ಬಾರ್ಲಿ, ಅಕ್ಕಿ.
ಮಡಿಕೆ ಕುಡಿಕೆ ತಯಾರಿಸುವ ಚಕ್ರ ತಿಗರಿ ಕುಂಬಾರನ ಚಕ್ರ. ಲೋಹಯುಗವೆಂದರೆ ನವಶಿಲಾಯುಗದ ಮುಂದುವರೆದ ಭಾಗ. ಲೋಹಯುಗ ಪ್ರಾರಂಭವಾದದ್ದು ಸುಮಾರು 4000 ವರ್ಷಗಳ ಹಿಂದೆ. ಲೋಹಯುಗದ ಮಾನವ ಬಳಸಿದ ಮೊದಲ ಲೋಹ ತಾಮ್ರ. ತಾಮ್ರ ಮತ್ತು ತವರಗಳ ಮಿಶ್ರ ಲೋಹ ಕಂಚು. ಹರಪ್ಪ ಮತ್ತು ಸಿಂಧೂ ನಾಗರಿಕತೆಯ ಕಾಲ ಲೋಹಯುಗದಲ್ಲಿ. ಲೋಹಯುಗದ ಪ್ರಮುಖ ಸ್ಥಳಗಳು ಮಹಾರಾಷ್ಟ್ರದ ಜಾರ್ವೆ, ಕರ್ನಾಟಕ ಬ್ರಹ್ಮಗಿರಿ ಹಳ್ಳರು, ಬನಹಳ್ಳಿ, ತಿರ್ದಾಳ. ಕಬ್ಬಿಣದ ಯುಗ ಪ್ರಾರಂಭವಾದ ಕಾಲ ಕ್ರಿಸ್ತಪೂರ್ವ 1000. ಮೆಗಾಲಿಥಿಕ್ ಪದದ ಅರ್ಥ ಬೃಹತ್ ಶಿಲೆ ಅಥವಾ ಕಲ್ಲು. ಕ್ರಿಸ್ತಪೂರ್ವ 300 ಕಾಲದ ಕಬ್ಬಿಣದ ಕುಲುಮೆ ಸಿಕ್ಕಿರುವ ಕೋಲಾರ ಜಿಲ್ಲೆಯ ಸ್ಥಳ ಬನಹಳ್ಳಿ. ಬೃಹತ್ ಸಮಾಧಿಗಳನ್ನು ನಿರ್ಮಾಣ ಮಾಡಿದ ಕಾಲ ಕಬ್ಬಿಣ ಯುಗ. ಬೃಹತ್ ಶಿಲಾ ಸಂಸ್ಕೃತಿ ಮೆಗಾಲಿಥಿಕ್ ಕಲ್ಚರ್ ಎಂದರೆ ಬೃಹತ್ ಬಂಡೆಗಳನ್ನು ಬಳಸಿ ಮಾಡಿದ ಭಾರೀ ಸಮಾಧಿ. ಬೃಹತ್ ಶಿಲಾ ಸಮಾಧಿಗಳು ಇರುವ ಸ್ಥಳಗಳು ಬೆಳಗಾವಿ ಜಿಲ್ಲೆಯ ಕೊಣ್ಣೂರು, ಗುಲ್ಬರ್ಗಾ ಜಿಲ್ಲೆಯ ರಾಜನಕೋಳೂರು, ಕೊಡಗಿನ ದೊಡ್ಡ ಮೊಳತೆ. ಕ್ರಿಸ್ತಪೂರ್ವ 600ರಷ್ಟು ಹಿಂದಿನ ಕಾಲದ ಪ್ರಾಚೀನವಾದ ಕಬ್ಬಿಣದ ವಸ್ತುಗಳು ಸಿಕ್ಕಿರುವ ಸ್ಥಳ ಕಾವೇರಿ ಜಿಲ್ಲೆಯ ಹಳ್ಳೂರು. ಲಿಖಿತ ದಾಖಲೆಗಳು ದೊರೆತ ಇತಿಹಾಸ ಕಾಲ ಆರಂಭವಾದ ಕಾಲ ಕಬ್ಬಿಣ ಯುಗ. ಪ್ರಾಗೈತಿಹಾಸದ ಕಾಲದ ಕೊನೆಯ ಸ್ಥಿತ್ಯಂತರದ ಹಂತ ಕಬ್ಬಿಣದ ಯುಗ. ಖಡ್ಗ, ಈಟಿ ಮತ್ತು ಚೂಪಾದ ಬಾಣ ಸೃಷ್ಟಿಯಾದ ಕಾಲ ಕಬ್ಬಿಣದ ಯುಗ.